ಸ್ನೇಹಿತರೆ, ಇವತ್ತು ನಾವು ವರ್ಟಿಕಲ್ ಟಿವಿ ಆ್ಯಪ್ನಲ್ಲಿ ಕಟ್ ಆಗಿರುವಂಥ ಹಣನ ವಾಪಸ್ ತಗೊಳ್ಳೋದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ಏನಾಗಿದೆ, ಒಂದು ಪ್ರಾಬ್ಲಮ್ ನನ್ನ ಹತ್ರ ಬಂದಿತ್ತು. ಅವರ ಒಂದು ಅಕೌಂಟ್ನಿಂದ ವರ್ಟಿಕಲ್ ಟಿವಿ ಆ್ಯಪ್ನ ಒಂದು ಸಬ್ಸ್ಕ್ರಿಪ್ಷನ್ಗಾಗಿ 699 ರೂಪಾಯಿ ಅಂದರೆ 700 ರೂಪಾಯಿ ಕಟ್ಟಾಗಿದೆ. ಆ ಹಣವನ್ನು ಏನು ಮಾಡೋದು, ಯಾವ ರೀತಿ ವಾಪಸ್ ತಗೊಳ್ಳೋದು ಅಂತ ಅವರು ನನ್ನ ಹತ್ರ ಬಂದಿದ್ದರು. ಆದರೆ ಅದರ ಬಗ್ಗೆ ನಾನಿವತ್ತು ಕೆಲವೊಂದಿಷ್ಟು ವಿಷಯಗಳನ್ನ ನಾನು ಅಲ್ಲಿ ಚೆಕ್ ಮಾಡಿದೆ. ಅಲ್ಲಿ ಕೆಲವೊಂದಿಷ್ಟು ನಾನು ಪಾಯಿಂಟ್ಸ್ಗಳನ್ನು ತಿಳ್ಕೊಂಡೆ. ಅಲ್ಲಿ ಏನಾಯಿತು ಏನಿಲ್ಲ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ವರ್ಟಿಕಲ್ ಟಿವಿ ಸಬ್ಸ್ಕ್ರಿಪ್ಷನ್ ಅನ್ನೋದು ನಾವು ಆ್ಯಪ್ನ ಇನ್ಸ್ಟಾಲ್ ಮಾಡಿದ ತಕ್ಷಣದಲ್ಲಿ ಆಟೋ ಪೇಮೆಂಟ್ನ ಅವರು ತಗೋತಾರೆ. ಯಾವ ರೀತಿ ಅಂದರೆ, ನಮಗೆ 3 ದಿನದ ಒಂದು ಫ್ರೀ ಟ್ರಯಲ್ನ ಅವರು ಕೊಡ್ತಾರೆ. 3 ದಿನದವರೆಗೆ ನೀವು ಯೂಸ್ ಮಾಡಿ. 3 ದಿನದ ಒಳಗಡೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಆ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಆದರೆ ಆ 3 ದಿನದ ಒಳಗಡೆ ನಮಗೆ ಅದು ಇಷ್ಟ ಆಗಲಿ ಬಿಡಲಿ, ನಾವು ಅದನ್ನು ಕ್ಯಾನ್ಸಲ್ ಮಾಡೋದನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ನಾವು ಹೆಚ್ಚು ಕಮ್ಮಿ ಆದರೆ ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಆ್ಯಪ್ನ ಡಿಲೀಟ್ ಮಾಡ್ತೀವಿ. ಆಗಲೂ ಕೂಡ ಫೋನ್ಪೇದಲ್ಲಿ ಅದು ಆಟೋ ಪೇಮೆಂಟ್ ಹೋಗಿರಲ್ಲ. ಅದಕ್ಕಾಗಿ ನೀವು ಆ್ಯಪ್ನ ಡಿಲೀಟ್ ಮಾಡೋದ್ರ ಬದಲು ಅಂತ ಯಾವುದಾದ್ರೂ ಸಬ್ಸ್ಕ್ರಿಪ್ಷನ್ನ ತೊಗೊಂಡಿದ್ರೆ ಮೊದಲು ಫೋನ್ಪೇದಲ್ಲಿ ಹೋಗಿಬಿಟ್ಟು ಆಟೋ ಪೇಮೆಂಟ್ನ ಚೆಕ್ ಮಾಡ್ಕೊಳ್ಳಿ. ಫೋನ್ಪೇ ಅಥವಾ ಗೂಗಲ್ ಪೇ ಯಾವ ಆ್ಯಪ್ ಕಡೆಯಿಂದ ನೀವು ಆಟೋ ಪೇಮೆಂಟ್ನ ಕೊಟ್ಟಿದ್ದೀರಾ ಆ ಒಂದು ಆಟೋ ಪೇಮೆಂಟ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಒಂದು ಆ್ಯಪಿನ ಏನಿರುತ್ತೆ ಆ ಆ್ಯಪ್ನಲ್ಲಿ ಹೋಗಿಬಿಟ್ಟು ನೀವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಬಹುದು. ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿದರೆ ನಿಮ್ಮ ಒಂದು ಹಣ ಅನ್ನೋದು ಕಟ್ ಆಗೋದಿಲ್ಲ. ನೀವು ಕ್ಯಾನ್ಸಲ್ ಮಾಡೋದನ್ನು ಮರೆತರೆ 3 ದಿನಕ್ಕೆ ಆ ಹಣ ಅನ್ನೋದು ಕಟ್ ಆಗುತ್ತೆ. ಈಗ ಅವರ ಒಂದು ರೀಫಂಡ್ ಪಾಲಿಸಿನ ನಾನು ಚೆಕ್ ಮಾಡಿದೆ. ರೀಫಂಡ್ ಪಾಲಿಸಿ ಪ್ರಕಾರ ಅವರ ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ಗೆ ಹಣ ಮರಳಿ ಕೊಡೋದಿಲ್ಲ. ಅಲ್ಲಿ ಎಂಥ ಒಂದು ಹಣ ರಿಫಂಡ್ ಅಂಥ ಒಂದು ವಿಷಯದಲ್ಲಿ ಮಾಡ್ತಾರೆ ಅಂದರೆ, ಅಲ್ಲಿ ಅನ್ಅಥರೈಸ್ಡ್ ಟ್ರಾನ್ಸಾಕ್ಷನ್ನು, ಆಮೇಲೆ ಇನ್ಕರೆಕ್ಟ್ ಟ್ರಾನ್ಸಾಕ್ಷನ್ ಅಥವಾ ಡೂಪ್ಲಿಕೇಟ್ ಟ್ರಾನ್ಸಾಕ್ಷನ್ ಆಗಿದ್ದರೆ ಮಾತ್ರ ಅವರು ಹಣವನ್ನು ರಿಫಂಡ್ ಮಾಡ್ತಾರೆ. ಇಲ್ಲಾಂದರೆ ಅವರು ಸಂಪೂರ್ಣವಾದಂಥ ಸಬ್ಸ್ಕ್ರಿಪ್ಷನ್ ಹಣ ಅನ್ನೋದು ನಾನ್ ರಿಫಂಡೇಬಲ್ ಇರುತ್ತೆ. ಅವರು ತಮ್ಮ ಒಂದು ಏನು ಪಾಲಿಸಿ ಇರುತ್ತೆ ಅದರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನಾನು ಚೆಕ್ ಮಾಡಿ ನೋಡಿದೆ. ನಾವು ರಿಕ್ವೆಸ್ಟ್ ಕೂಡ ಮಾಡಿದ್ವಿ, ಆದರೆ ನಮಗೆ ಆ ಒಂದು ರಿಕ್ವೆಸ್ಟ್ ಅದು ಏನೂ ಕೆಲಸ ಮಾಡಲಿಲ್ಲ. ಅದಕ್ಕಾಗಿ ಅಲ್ಲಿ ವರ್ಟಿಕಲ್ ಟಿವಿ ಆ್ಯಪ್ನಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಹಣ ರಿಫಂಡ್ ಅನ್ನೋದು ಸಿಗೋದಿಲ್ಲ. ಇನ್ ಕೇಸ್ ಗೂಗಲ್ ಪ್ಲೇ ಕಡೆಯಿಂದ ಏನಾದರೂ ಹಣ ಕಟ್ಟಾದರೆ ಸಿಗಬಹುದು. ಗೂಗಲ್ ಪ್ಲೇ ಕಡೆಯಿಂದ ಗೂಗಲ್ ಪ್ಲೇ ಬ್ಯಾಲೆನ್ಸ್ ಏನಿರುತ್ತೆ ಅದರಲ್ಲಿ ಹೆಚ್ಚು ಕಮ್ಮಿ ಯಾರೂ ಗೂಗಲ್ ಪ್ಲೇ ಕಡೆಯಿಂದ ಒಂದು ಮ್ಯಾಂಡೇಟ್ ಕೊಟ್ಟಿರಲ್ಲ. ಎಲ್ಲರೂ ಹೆಚ್ಚು ಕಡಿಮೆ ಫೋನ್ಪೇ ಅಥವಾ ಗೂಗಲ್ ಪೇ ಕಡೆಯಿಂದ ಕೊಟ್ಟಿರ್ತಾರೆ. ಅಲ್ಲಿಂದ ಅದು ಏನಾದರೂ ಕಟ್ಟಾಗಿದೆ, ಗೂಗಲ್ ಪೇ ಅಥವಾ ಫೋನ್ಪೇ ಆಟೋ ಪೇಮೆಂಟ್ನಲ್ಲಿ ಕಟ್ಟಾಗಿದ್ದರೆ ಅದು ಬರೋದಿಲ್ಲ. ಎಂಥವು ನಾನು ಹೇಳಿದಾಗೆ ಅನ್ಅಥರೈಸ್ಡ್ ಟ್ರಾನ್ಸಾಕ್ಷನ್ ಅಥವಾ ಇನ್ಕರೆಕ್ಟ್ ಟ್ರಾನ್ಸಾಕ್ಷನ್ ಅಂದರೆ ಒಂದು ಸಾರಿ ಕಟ್ಟಾಗಿದೆ, ಆದ ನಂತರದಲ್ಲಿ ಮತ್ತೊಂದು ಸಾರಿ ಡೂಪ್ಲಿಕೇಟ್ ಪೇಮೆಂಟ್ ಆಗಿದೆ ಅಂದರೆ ಅಂಥವು ಮಾತ್ರ ವಾಪಸ್ ಬರುತ್ತೆ. ಅದು ಆಟೋಮೆಟಿಕ್ಕಾಗಿ ಬರುತ್ತೆ, ನಾವೇನೂ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ಉದಂಥ ಇದೇನು ಸಬ್ಸ್ಕ್ರಿಪ್ಷನ್ಗಾಗಿ ಹಣ ಕಟ್ಟಾಗಿದೆ ಅದು ಯಾವುದೇ ಕಾರಣಕ್ಕೆ ವಾಪಸ್ ಬರೋದಿಲ್ಲ. ಅದಕ್ಕಾಗಿ ಏನು ಮಾಡಿ, ನೀವು ಇನ್ಮೇಲೆ ಕಟ್ಟಾಗಬಾರ್ದು ಅಂತ ನೀವು ಅದರ ಒಂದು ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಆ ಒಂದು ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಅಂತ ಸಂಪೂರ್ಣ ನಾನು ವಿಡಿಯೋದಲ್ಲಿ ಮಾಡಿದ್ದೀನಿ. ಆ ವಿಡಿಯೋನ ನೋಡಿಬಿಟ್ಟು ನೀವು ಕ್ಯಾನ್ಸಲ್ ಮಾಡ್ಕೋಬಹುದು. ಈ ರೀತಿ ನೀವು ಅಲ್ಲಿ ನಮಗೆ ರಿಫಂಡ್ ತೊಗೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.